ಹೇ ಗಾಯ್ಸ್, ವೆಲ್ಕಮ್. ಮತ್ತೆ ಹೊಸ ದಿನ, ಹೊಸ ಟಾಪಿಕ್. ಸೊ ಇವತ್ತು ನಾವು ನೋಡಕ್ಕಿರೋದು ಒಬ್ಬ ಇಂಟ್ರೆಸ್ಟಿಂಗ್ ಇನ್ಸ್ಪಿರೇಷನ್ ಪರ್ಸನಾಲಿಟಿ, ಆಕ್ಟರ್, ಡೈರೆಕ್ಟರ್. ಒಬ್ಬ ನಟನಾಗಿ ಮಾತ್ರವಲ್ಲ, ಒಬ್ಬ ಡೈರೆಕ್ಟರ್ ಆಗಿ ಕೂಡ ಕಿಚ್ಚ ಸುದೀಪ್ ಎಷ್ಟು ಯಶಸ್ವಿ ಗೊತ್ತಾ? ಅವರು ಡೈರೆಕ್ಟ್ ಮಾಡಿರೋ ಪ್ರತಿಯೊಂದು ಸಿನಿಮಾ ಹಿಂದಿರುವ ಕತೆ ಎಂದು ನೋಡೋಣ. ಇವರು ಡೈರೆಕ್ಟ್ ಮಾಡಿದ ಫಸ್ಟ್ ಸಿನಿಮಾ ಯಾವುದು ಅಂದ್ರೆ ಅದೊಂದು ರೀಮೇಕ್ ಫಿಲ್ಮ್. ತಮಿಳ್ ಫಿಲ್ಮ್ ಆಟೋಗ್ರಾಫ್ ಅನ್ನೋ ಫಿಲ್ಮ್ ನ ಕನ್ನಡದಲ್ಲಿ ಮೈ ಆಟೋಗ್ರಾಫ್ ಅಂತ ರೀಮೇಕ್ ಮಾಡ್ತಾರೆ 2006 ಅಲ್ಲಿ. ಸೊ ಇದು ಬಂದು ಕಿಚ್ಚ ಸುದೀಪ್ ಅವ್ರ ಫಸ್ಟ್ ಡೈರೆಕ್ಟೋರಿಯಲ್ ಡೆಬ್ಯೂ. ಈ ಫಿಲಮ್ ನ ಅವ್ರು ನೆನ್ಸ್ಕೊಂಡಿದ್ರೆ ಒಂದು ಕಮರ್ಷಿಯಲ್ ಮಾಸ್ ಫಿಲ್ಮ್ ನ ತಗೋಬಿಟ್ಟು ರೀಮೇಕ್ ಮಾಡಿರ್ಬೋದು. ಬಟ್ ಇದೊಂದು ಎಮೋಷನಲ್ ಕಮಿಂಗ್ ಆಫ್ ಏಜ್ ಸ್ಟೋರಿ. ಸೊ ಕನ್ನಡ ಇಂಡಸ್ಟ್ರಿನ ಸರ್ಪ್ರೈಸ್ ಮಾಡಿದ್ದು ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಈ ಪ್ಯಾನ್ ಇಂಡಿಯಾ ರೀಚ್ ಅಲ್ಲಿ ನಮ್ಗೆ ಇರ್ಲಿಲ್ಲ ಅಲ್ವಾ. ಸೊ ಮೋಸ್ಟ್ಲಿ ರೀಜನಲ್ ಫಿಲಮ್ಸ್ ಅಂತ ಕರೀತಾ ಇದೀವಿ. ಸೊ ಅದಕ್ಕೋಸ್ಕರ ಈ ಸ್ಟೇಟ್ ಅಲ್ಲಿ ಒಂದು ಒಳ್ಳೆ ಫಿಲ್ಮ್ ಬಂದ್ರೆ ಅಲ್ಲಿ ರೀಮೇಕ್ ಮಾಡ್ತಾ ಇದ್ರು, ಅಲ್ಲೊಂದು ಒಳ್ಳೆ ಫಿಲ್ಮ್ ಬಂದ್ರೆ ಈ ಕಡೆ ರೀಮೇಕ್ ಮಾಡ್ತಾ ಇದ್ರು. ಅಂಡ್ ಮೋರ್ ಓವರ್ ಈ ಫಿಲಮ್ ನ ರೀಮೇಕ್ ಮಾಡಿದ್ ಮಾತ್ರ ಅಲ್ಲ, ಇಟ್ ವಾಸ್ ಮಚ್ ಬೆಟರ್ ದನ್ ದ ಒರಿಜಿನಲ್ ವರ್ಷನ್. ಕಾಸ್ಟಿಂಗ್ ಆಗ್ಲಿ, ಡೈರೆಕ್ಟೋರಿಯಲ್ ರಿಚ್ನೆಸ್, ಎಲಿಟ್ನೆಸ್ ಇತ್ತು ಈ ಫಿಲಮ್ ಅಲ್ಲಿ. ಇದು 175 ಡೇಸ್ ಥಿಯೇಟರ್ ನೋಡಿರೋ ಈ ಫಿಲಮ್ ಇದು ಮೈ ಆಟೋಗ್ರಾಫ್. ಅಂಡ್ ಮೋಸ್ಟ್ಲಿ ಈ ಫಿಲಮ್ ಪ್ಯಾಟರ್ನ್ ನೀವು ನೋಡಿದ್ರೆ ಎರಡು ಫಿಲಮ್ ಮ್ಯಾಚ್ ಆಗುತ್ತೆ. ಮಲಯಾಳಂ ಅಲ್ಲಿ ಪ್ರೇಮಂ, ಅದು ಒಂದು ಬ್ಲಾಕ್ ಬಸ್ಟರ್ ಮೂವಿ. ಕನ್ನಡದಲ್ಲಿ ಕಿರಿಕ್ ಪಾರ್ಟಿ. ಸೊ ಸಮ್ವಾಟ್ ಸಿಮಿಲರಿಟೀಸ್ ಜಾಸ್ತಿನೇ ಇರುತ್ತೆ. ಸೊ ಎಷ್ಟು ಜನ ಇದು ಒಪ್ಕೊಳ್ತೀರಾ ಕಮೆಂಟ್ ಮಾಡಿ. ಅಂಡ್ ಮೆನಿ ಫ್ಯಾನ್ಸ್ ಇದನ್ನ ಇವತ್ತು ಕನ್ಸಿಡರ್ ಮಾಡೋದು ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸ್. ಆಕ್ಚುಲಿ ಈ ಫಿಲಮ್ಗೆ ಅವರು ನಾಮಿನೇಟ್ ಆಗಿದ್ರು ಫಿಲ್ಮ್ ಫೇರ್ ಅವಾರ್ಡ್ಗೆ, ಬಟ್ ಸಿಗ್ಲಿಲ್ಲ. ನನ್ನ ಪ್ರಕಾರ ಏನಂದ್ರೆ ಸಿಗ್ಬೇಕಾಗಿತ್ತು. ಬೆಸ್ಟ್ ಆಕ್ಟರ್ಗೆ ನಾಮಿನೇಟ್ ಆಗಿದ್ರು ಅಂಡ್ ಬೆಸ್ಟ್ ಆಕ್ಟರ್ಗೆ ಮೀನಾ ಅವರು ನಾಮಿನೇಟ್ ಆಗಿದ್ರು. ಇಬ್ರಿಗೂ ಸಿಗ್ಲಿಲ್ಲ ಅವಾರ್ಡ್. ನನ್ನ ಪ್ರಕಾರ ಡೈರೆಕ್ಷನ್ಗೂ ಕೊಟ್ಟಿರ್ಬೇಕು, ಆಕ್ಟಿಂಗ್ ಕೊಟ್ಟಿರ್ಬೇಕು. ಬಟ್ ಈ ಫಿಲಮ್ 54th ಫಿಲಮ್ ಫೇರ್ ಅವಾರ್ಡ್ ಸಿಕ್ಕಿದ್ ಬಂದು ಒಬ್ರಿಗೆ ಮಾತ್ರ. ಬೆಸ್ಟ್ ಫೀಮೇಲ್ ಪ್ಲೇ ಬ್ಯಾಕ್ ಸಿಂಗರ್ ಫಾರ್ KS ಚಿತ್ರಾ ಮೇಡಮ್. ಸಾಂಗ್ ಬಂದು ಅರಳುವ ಹೂವುಗಳೇ, ಆ ಸಾಂಗ್ಗೆ ಈ ಫಿಲಮ್ ಅವಾರ್ಡ್ ಸಿಕ್ಕಿದೆ, ಫಿಲ್ಮ್ ಫೇರ್ ಅವಾರ್ಡ್. ಅಂಡ್ ಆಲ್ಸೋ ನಾನು ಹೇಳಿದ್ನಲ್ಲ ಪ್ರೇಮಂ ಮತ್ತೆ ಕಿರಿಕ್ ಪಾರ್ಟಿ. ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಎಷ್ಟು ಜನ ಒಪ್ಕೊಳ್ತೀರಾ ಸಿಮಿಲಾರಿಟೀಸ್ ಇದೆ ಅಂತ. ನೆಕ್ಸ್ಟ್ ಫಿಲ್ಮ್ ಅವ್ರು ಡೈರೆಕ್ಟ್ ಮಾಡಿದ್ ಯಾವ್ದಂದ್ರೆ ನಂಬರ್ 73 ಶಾಂತಿ ನಿವಾಸ. ಬಟ್ ಈ ಫಿಲಮ್ ಬಂದು ರೀಮೇಕ್ ಫಿಲಮ್. ಸೊ ದಿಸ್ ವಾಸ್ 1966 ಬೆಂಗಾಲಿ ಲ್ಯಾಂಗ್ವೇಜ್ ಫಿಲ್ಮ್. ಗ್ಯಾಲ್ಪೋ ಹೋಲಿಯೋ ಸತಿ, ನನ್ನ ಪ್ರೊನೌನ್ಸಿಯೇಷನ್ ತಪ್ಪಿರ್ಬೋದು ಬಿಕಾಸ್ ಇಟ್ಸ್ ಬೆಂಗಾಲಿ ಲ್ಯಾಂಗ್ವೇಜ್ ಅಂತ. ಹಿಂದಿಯಲ್ಲೂ ಇದಿತ್ತು ಬವಾರ್ಚಿ ಅಂತ. ಅಂಡ್ ಕನ್ನಡದಲ್ಲೂ ಇದು ಸಕಲ ಕಲಾ ವಲ್ಲಭ ಅಂತ ಅರ್ಲಿಯರ್ ವರ್ಷನ್ ಇದೆ. ಅಂಡ್ ಇದೇನೇ ರೀಮೇಕ್ ಆಗಿದ್ರು, ಬಟ್ ಆ ಟೈಮ್ಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಫಿಲ್ಮ್ ಬಿಕಾಸ್ ಆಕ್ಷನ್ಸ್, ಬ್ಲಡ್, ಅದ್ರ ಬಗ್ಗೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಫೀಲ್ ಗುಡ್ ಫ್ಯಾಮಿಲಿ ಫಿಲಮ್ ನ ಕೊಟ್ಟಿರ್ತಾರೆ ಸುದೀಪ್ ಸರ್ ಅವ್ರ ಸೆಕೆಂಡ್ ಫಿಲಮ್ ಅಲ್ಲಿ. ಅಂಡ್ ಈ ಫಿಲಮ್ ಅಲ್ಲಿ 2 ಬಿಗ್ ಸ್ಟಾರ್ಸ್ ನ ಹ್ಯಾಂಡಲ್ ಮಾಡಿರ್ತಾರೆ ಗೆಸ್ಟ್ ರೋಲ್ ಅಲ್ಲಿ. ಒಂದು ವಿಷ್ಣುವರ್ಧನ್ ಸರ್ ಗೆಸ್ಟ್ ರೋಲ್ ಅವರೇ ಆಕ್ಟ್ ಮಾಡಿರ್ತಾರೆ. ಮತ್ತೆ ನರೇಟರ್ ಆಗಿ ಶಿವಣ್ಣ ಇರ್ತಾರೆ. ಒಂದು ಸಾಂಗ್ ಇಫ್ ಐ ಆಮ್ ನಾಟ್ ರಾಂಗ್ ಅಪಿಯರ್ ಆಗ್ತಾರೆ ಶಿವಣ್ಣ ಅವರು. ಅಂಡ್ ಈ ಫಿಲಮ್ ಒಂದು ಫೀಲ್ ಗುಡ್ ಫಿಲಮ್, ಸೆಕೆಂಡ್ ಫಿಲಮ್ ಡೈರೆಕ್ಷನ್ ನನಗೂ ಒಂಥರ ಫೇವ್ರೆಟ್ ಫಿಲಮ್. ಸೊ ಹೌ ಮೆನಿ ಆಫ್ ಯು ಅಗ್ರಿ ಇಟ್ಸ್ ಎ ಗುಡ್ ಫಿಲ್ಮ್ ಅಂತ ಕಮೆಂಟ್ ಮಾಡಿ. ಶಾಂತಿ ನಿವಾಸ ನಂತರ ಅವ್ರು ಮತ್ತೆ ಇನ್ನೊಂದು ಫಿಲ್ಮ್ ಡೈರೆಕ್ಟ್ ಮಾಡಿದ್ರು. ಸೊ ಅದು 2009 ಅಲ್ಲಿ ಡೈರೆಕ್ಟ್ ಮಾಡಿದ್ರು. ಬಟ್ ಬಿಫೋರ್ ದಟ್ ಒಂದು ಸ್ಟ್ರಿಂಗ್ ಆಫ್ ಫೇಲಿಯರ್ಸ್ ಇತ್ತು. ವೀರ ಮದಕರಿ ಬಂದು ಆ ಸ್ಟ್ರಿಂಗ್ ಆಫ್ ಫೇಲಿಯರ್ಸ್ ನ ಬ್ರೇಕ್ ಮಾಡಿಬಿಟ್ಟು ಮತ್ತೆ ಬಾಕ್ಸ್ ಆಫೀಸ್ ಚೇಂಜ್ ಮಾಡಿದ್ರು ಸುದೀಪ್ ಸರ್ನ. ಸೊ ದಿಸ್ ಇಸ್ ಅ ರೀಮೇಕ್ ಫಿಲ್ಮ್ ಆಫ್ ರಾಜಮೌಳಿ ಸರ್, ವಿಕ್ರಮ್ ಮಾರ್ಕುಡು. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ. ರಾಜಮೌಳಿ ಸರ್ ಡೈರೆಕ್ಟ್ ಮಾಡಿರೋ ಫಿಲಮ್ ನ ಸುದೀಪ್ ಸರ್ ಡೈರೆಕ್ಟ್ ಮಾಡಿದ್ರು. ಲೇಟರ್ ಡೇಸ್ ಅಲ್ಲಿ ಈಗ ಫಿಲಮ್ ಅಲ್ಲಿ ಆಕ್ಟ್ ಮಾಡಿ ಈ ಬಿಕಮ್ ಅ ಪ್ಯಾನ್ ಇಂಡಿಯನ್ ಸ್ಟಾರ್. ದಟ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ಯು ಗೈಸ್ ಶುಡ್ ಕೀಪ್ ದಟ್ ಇನ್ ಮೈಂಡ್. ಅಂಡ್ ಆಲ್ಸೋ ಈ ಫಿಲಮ್ 100+ ಡೇಸ್ ಓಡಿದ್ರು. ಅವಾರ್ಡ್ಸ್ ಸಿಕ್ಕಿದೆ ಈ ಫಿಲಮ್ಗೆ. ಸೆಕೆಂಡ್ ಸುವರ್ಣ ಫಿಲಮ್ ಅವಾರ್ಡ್ಸ್ ಅಲ್ಲಿ ಬೆಸ್ಟ್ ಹೀರೋ ಸುದೀಪ್ ಸರ್ ಕೊಟ್ಟಿದ್ದಾರೆ. ಬೆಸ್ಟ್ ಡೆಬ್ಯೂ ಆಕ್ಟರ್ಸ್ ರಾಗಿಣಿ ದ್ವಿವೇದಿ. ಒಬ್ಬ ಡೈರೆಕ್ಟರ್ ಆಗಿ ಒಂದು ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇಂಡಸ್ಟ್ರಿಗೆ. ದಟ್ ಇಸ್ ಗ್ರೇಟ್. ಜಿ ಕನ್ನಡ ಇನೋವೇಟಿವ್ ಫಿಲ್ಮ್ ಅವಾರ್ಡ್ಸ್ ಅಲ್ಲಿ ಸ್ಪೆಷಲ್ ಜೂರಿ ಅವಾರ್ಡ್ ಕೊಟ್ಟಿದ್ದಾರೆ ಸುದೀಪ್ ಸರ್ಗೆ. ಮತ್ತೆ ಈ ಫಿಲಮ್ ಎಲ್ಲ ಬೇಬಿ ಆಕ್ಟ್ ಮಾಡ್ತಿಲ್ಲ, ಬೇಬಿ ಜೋರುಷಾ, ಅವ್ರಿಗೂ ಬೆಸ್ಟ್ ಅವಾರ್ಡ್ ಚೈಲ್ಡ್ ಆಕ್ಟರ್ ಸಿಕ್ಕಿದೆ. ಅಂಡ್ ಸೌತ್ ಸ್ಕೋಪ್ ಸಿನಿ ಅವಾರ್ಡ್ಸ್ ಅಲ್ಲಿ ಬೆಸ್ಟ್ ಕಮಿಡಿಯನ್ ಕನ್ನಡ ನಾಮಿನೇಟ್ ಆಗಿದ್ದಾರೆ. ಟೆನ್ನಿಸ್ ಕೃಷ್ಣ ಅವರು ಸಿಗ್ಲಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ದಿಸ್ ವಾಸ್ ಆಲ್ಸೋ ಅನ್ ಇಂಟ್ರೆಸ್ಟಿಂಗ್ ಫಿಲ್ಮ್. ಸೊ ಇದಾದ ನಂತರ ಮಾಡಿದ ಡೈರೆಕ್ಟ್ ಮಾಡಿದ ನೆಕ್ಸ್ಟ್ ಫಿಲಮ್ ಯಾವ್ದಂದ್ರೆ ಜಸ್ಟ್ ಮಾತಲ್ಲಿ ಫಿಲಮ್. ಇವರೇ ಸ್ವಂತ ರೈಟ್ ಮಾಡಿ ಡೈರೆಕ್ಟ್ ಮಾಡಿರೋ ಫಿಲಮ್, ರೀಮೇಕ್ ಅಲ್ಲ, ಸ್ಟ್ರೇಟ್ ಫಿಲಮ್. ಇದೊಂದು ಎಲಿಟ್ ಫೀಲ್ ಕೊಡುತ್ತೆ ಫಿಲಮ್ ನೋಡ್ಬೇಕಾದ್ರೆ. ಆ ಟೈಮಲ್ಲಿ ಫೀಲ್ ಗುಡ್ ಫಿಲಮ್. ಬಟ್ ಕ್ಲೈಮ್ಯಾಕ್ಸ್ ಸ್ವಲ್ಪ ಹಾರ್ಟ್ ಬ್ರೋಕನ್ ಅಂತಾನೆ ಹೇಳ್ಬೋದು ಬಿಕಾಸ್ ದಟ್ ಇಸ್ ಅ ಟ್ವಿಸ್ಟ್. ಫಿಲಮ್ ನೋಡಿಲ್ಲ ಅಂದ್ರೆ ನೋಡಿ. ಬಟ್ ಡ್ಯೂರಿಂಗ್ ಈ ಫಿಲಮ್ ರಿಲೀಸ್ ಮಾಡ್ಬೇಕಾದ್ರೆ ಅನ್ಫಾರ್ಚುನೇಟ್ಲಿ ಫಿಲಮ್ ಬಾಕ್ಸ್ ಆಫೀಸ್ ಅಲ್ಲಿ ಫ್ಲಾಪ್ ಆಯ್ತು. ಬಟ್ ದನ್ ಇವಾಗ ಅದೊಂದು ಕಲ್ಟ್ ಫಾಲೋವಿಂಗ್ ಇದೆ ಈ ಫಿಲಮ್ಗೆ. ಸೊ ನನಗೂ ಇದು ಒಂಥರ ಫೇವ್ರೆಟ್ ಫಿಲಮ್ ಇವತ್ತವರೆಗೂ. ಈ ಫಿಲಮ್ಗೂ ಅವಾರ್ಡ್ಸ್ ಇದೆ ಬ್ರೋ. ಇಟ್ ಇಸ್ ನಾಟ್ ಲೈಕ್ ದಿಸ್ ಫಿಲ್ಮ್ ವಾಸ್ ಕಂಪ್ಲೀಟ್ಲಿ ಇಗ್ನೋರ್ಡ್. ಈ ಫಿಲಮ್ಗೆ 58th ಫಿಲಮ್ ಫೇರ್ ಅವಾರ್ಡ್ಸ್ ಅಲ್ಲಿ ಸುದೀಪ್ ಸರ್ಗೆ ನಾಮಿನೇಟ್ ಮಾಡಿದ್ದಾರೆ ಬೆಸ್ಟ್ ಆಕ್ಟರ್ಗೆ. ಮತ್ತೆ ರಮ್ಯಾ ಮ್ಯಾಮ್ ಅವ್ರಿಗೂ ನಾಮಿನೇಟ್ ಮಾಡಿದ್ದಾರೆ ಬೆಸ್ಟ್ ಆಕ್ಟ್ರೆಸ್ಗೆ.
ಅನ್ಫಾರ್ಚುನೇಟ್ಲಿ ಇವ್ರಿಗೆ ಅವ್ರಿಗೂ ಅವಾರ್ಡ್ ಸಿಗ್ಲಿಲ್ಲ. ಬಟ್ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್ ಅಲ್ಲಿ ಬೆಸ್ಟ್ ಸೌಂಡ್ ರೆಕಾರ್ಡಿಂಗ್ ಸಿಕ್ಕಿದೆ ಕುಮಾರ್ ಅವ್ರಿಗೆ. ಬೆಸ್ಟ್ ಫೀಮೇಲ್ ವಾಯ್ಸ್ ಡಬ್ಬಿಂಗ್ ಅವರು ರಮ್ಯಾ ಮ್ಯಾಮ್ ಅವರಿಗೆ ಡಬ್ ಮಾಡಿದ್ದಾರೆ, ದೀಪನ್ ಅವ್ರಿಗೆ ಸಿಕ್ಕಿದೆ. ಅಂಡ್ ಆಲ್ಸೋ ಸುವರ್ಣ ಫಿಲ್ಮ್ ಅವಾರ್ಡ್ಸ್ ಅಲ್ಲಿ ರಮ್ಯಾ ಮ್ಯಾಮ್ ಅವರಿಗೆ ಬೆಸ್ಟ್ ಫೇವ್ರೆಟ್ ಹೀರೋಯಿನ್ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಅಲ್ವಾ? ಸೊ ಇದು ಜಸ್ಟ್ ಮಾತಲ್ಲಿ ಫ್ಲಾಪ್ ಆಗಿದ್ರು, ಒಂಥರ ಫೀಲ್ ಗುಡ್ ಫಿಲ್ಮ್. ಎಷ್ಟು ಜನಕ್ಕೆ ಇದು ಫೇವ್ರೆಟ್ ಫಿಲ್ಮ್ ಅಂತ ಕಮೆಂಟ್ ಮಾಡಿ ನೋಡೋಣ. ಜಸ್ಟ್ ಮಾತಲ್ಲಿ ಆದ್ಮೇಲೆ ಕೆಂಪೇಗೌಡ ಅನ್ನೋ ಒಂದು ಫಿಲ್ಮ್ ನ ಇಲ್ಲಿ ಡೈರೆಕ್ಟ್ ಮಾಡಿದ್ದಾರೆ. ಸೊ ದಿಸ್ ವಾಸ್ ಆಲ್ಸೋ ರೀಮೇಕ್ ಫಿಲ್ಮ್. ಸಿಂಗಮ್ ಅನ್ನೋ ತಮಿಳ್ ಬ್ಲಾಕ್ ಬಸ್ಟರ್ ಫಿಲ್ಮ್ ನ ರೀಮೇಕ್ ಮಾಡಿದ್ದಾರೆ. ರೀಮೇಕ್ ಮಾಡಿದ್ರೆ ಸೀನ್ ಬೈ ಸೀನ್ ರೀಮೇಕ್ ಮಾಡಲ್ಲ, ಒಂದ್ ಕೆಲವು ಸೀನ್ಸ್ ನ ಚೇಂಜ್ ಮಾಡಿದ್ರು ಕನ್ನಡ ನೇಟಿವ್ಗೋಸ್ಕರ ಮ್ಯಾಚ್ ಆಗಲಿ ಅಂತ. ಸೊ ಹಂಗ್ ಮಾಡಿದ್ಕೋಸ್ಕರ ಈ ಫಿಲ್ಮ್ ಬ್ಲಾಕ್ ಬಸ್ಟರ್ ಆಯ್ತು, ಹೈಯೆಸ್ಟ್ ಕ್ರಾಸಿಂಗ್ ಕನ್ನಡ ಫಿಲ್ಮ್ ಆಫ್ 2011. ಸೊ ಈ ಫಿಲಮ್ ಅಲ್ಲಿ ನಮ್ಗೊಂದು ವಿಲ್ಲನ್ ಸಿಕ್ಕಿದ್ರು. ಸೊ ಅವ್ರು ಯಾರಂದ್ರೆ ರವಿಶಂಕರ್ ಸರ್, ಆರುಮುಗಂ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ರು. ಸೊ ದಾಟ್ ವಾಸ್ ಆಲ್ಸೋ ಇಸ್ ರಿವೈವಲ್ ಇನ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ತುಂಬಾನೇ ಅಂದ್ರೆ ಈ ಬಿಕಮ್ ಅ ಸ್ಟಾರ್ ವಿಲ್ಲನ್ ಈ ಫಿಲಮ್ ನಂತರ. ಸೊ ಈ ಫಿಲಮ್ ದಿಸ್ ವಾಸ್ ಅ ಹ್ಯೂಜ್ ಬ್ಲಾಕ್ ಬಸ್ಟರ್ ಇತ್ತು ಬಾಕ್ಸ್ ಆಫೀಸ್ ಅಂತಾನೆ ಹೇಳ್ಬೋದು. ಆ ಟೈಮಲ್ಲಿ 2011 ಅಲ್ಲಿ ಎಷ್ಟು ಜನಕ್ಕೆ ಕೆಂಪೇಗೌಡ ಫೇವರೆಟ್ ಅಂತ ಕಮೆಂಟ್ ಮಾಡಿ. ಕೆಂಪೇಗೌಡ ನಂತರ ಇನ್ನೊಂದು ಫಿಲಮ್ ಅವರು ಆಕ್ಟ್ ಮಾಡಿದ್ರು, ಅಂದ್ರೆ ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರೋ ಫಿಲ್ಮ್ ಯಾವ್ದಂದ್ರೆ ಮಾಣಿಕ್ಯ. ಸೊ ಈ ಫಿಲಮ್ ಬಂದು 2014 ಅಲ್ಲಿ ರಿಲೀಸ್ ಆಯ್ತು. ಸೊ ದಿಸ್ ವಾಸ್ ತೆಲುಗು ಫಿಲಮ್ ಮಿರ್ಚಿ. ತೆಲುಗು ಫಿಲಮ್ ಮಿರ್ಚಿ ರೀಮೇಕ್ ಆಗಿದ್ರು, ಸ್ವಲ್ಪ ಸ್ಕ್ರೀನ್ ಪ್ಲೇ ಚೇಂಜಸ್ ಮಾಡಿ ಸುದೀಪ್ ಸರ್ ಸ್ಕ್ರೀನ್ ಪ್ಲೇ ಮಾಡಿದ್ರು ಈ ಫಿಲಮ್ಗೆ. ಅಂಡ್ ದಿಸ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಫಿಲಮ್ ಬಿಕಾಸ್ ಇವರು ಒಂದು ದೊಡ್ಡ ಡೈರೆಕ್ಟರ್ನು ಡೈರೆಕ್ಟ್ ಮಾಡಿದ್ರು, ಅದು ಯಾರು ಅಲ್ಲ, ರವಿಚಂದ್ರನ್ ಸರ್. ಸೊ ದಿಸ್ ಫಿಲ್ಮ್ ವಾಸ್ ಅ ಬಾಕ್ಸ್ ಆಫೀಸ್ ಸಕ್ಸಸ್ಫುಲ್, ಅಂದ್ರೆ ತುಂಬಾ ಚೆನ್ನಾಗಿ ಓಡಿರೋ ಒಂದು ಫಿಲಮ್, 100+ ಡೇಸ್ ಓಡಿತ್ತು. ಅಂಡ್ ಎಷ್ಟು ಜನಕ್ಕೆ ಇದು ಫೇವ್ರೆಟ್, ಎಷ್ಟು ಜನ ಸುದೀಪ್ ಸರ್ ನ ಮಿಸ್ ಮಾಡ್ತಾರೆ ಡೈರೆಕ್ಟರ್ ಆಗಿ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಇಟ್ಸ್ ಬೀನ್ ಅ ವೈಲ್ಡ್ ಸಿನ್ಸ್ ಈ ಡೈರೆಕ್ಟರ್, ಡಿಕೇಡ್ ಅಂತಾನೆ ಹೇಳ್ಬೋದು. ಸೊ ಪ್ಲೀಸ್ ಸುದೀಪ್ ಸರ್, ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಕಮ್ ಬ್ಯಾಕ್ ಟು ಡೈರೆಕ್ಷನ್. ವಿ ವಾಂಟ್ ಟು ಸಿ ಯು ಆಸ್ ಎ ಡೈರೆಕ್ಟರ್ ಅಗೇನ್. ಬಿಕಾಸ್ ಈ ಫಿಲಮ್ ಮಾಡಿ 12 ಇಯರ್ಸ್ ಆಯ್ತು, ಅವರು ಡೈರೆಕ್ಷನ್ ಇನ್ನ ಮಾಡಿಲ್ಲ. ಸೊ ಈಸ್ ಅ ಗ್ರೇಟ್ ಡೈರೆಕ್ಟರ್, ನಾವೆಲ್ಲ ಮಿಸ್ ಮಾಡ್ತೀವಿ. ಸ್ಟಾರ್ಟಿಂಗ್ ವಿಡಿಯೋ ಓಪನ್ ಮಾಡ್ಬೇಕಾದ್ರೆ ಒಂದು ಕೋಟ್ ಹಾಕಿದೆ, ಇನ್ಸ್ಪಿರೇಷನ್ ಕೋಟ್, ಮೋಟಿವೇಶನಲ್ ಕೋಟ್. ಅದು ಏನಕ್ಕಂದ್ರೆ ಸುದೀಪ್ ಸರ್ ಲೈಫ್ಗೆ ಅದು ಕ್ಲಿಯರ್ ಆಗಿ ಮ್ಯಾಚ್ ಆಗುತ್ತೆ. ಬಿಕಾಸ್ ಅವರು ಸ್ಟ್ರಗಲ್ ಮಾಡ್ತಿರೋ ಟೈಮಲ್ಲಿ ರಿಬ್ ಕೇಜ್ ಹೇಟ್ ಬಿದ್ದು ಅದು ಲಂಗ್ಸ್ ನ ಸ್ವಲ್ಪ ಪಂಕ್ಚರ್ ಮಾಡಿರೋವಾಗ ಬ್ಲಡ್ ವಾಮಿಟ್ ಮಾಡಿದ್ರಂತೆ. ಅದನ್ನ ಪ್ರೊಡಕ್ಷನ್ ಟೀಮ್ ಹೇಳಿದಾಗ ಯಾರು ಕೇರ್ ಮಾಡಿಲ್ಲ, ಬಿಕಾಸ್ ಈ ವಾಸ್ ನಾಟ್ ಎ ಸ್ಟಾರ್ ದಟ್ ಟೈಮ್. ಅವರೇ ಬ್ಯಾಂಗ್ಳೂರ್ ಬಂದ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಫಿಲಮ್ನೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅಂದ್ರೆ ಗೆಲ್ಲೋವರೆಗೂ ನಿಮ್ಮನ್ನ ಎಲ್ಲ ಒಂಥರ ಥ್ರಾಶ್ ಆಗ್ತಾರೆ ಟ್ರೀಟ್ ಮಾಡ್ತಾರೆ. ಗೆದ್ದಿದ್ಮೇಲೆ ತಲೆ ಮೇಲೆ ಕುಂದಿಸ್ಕೊಂಡು ಇವನಪ್ಪ ಎಲ್ಲ ಸ್ಟಾರ್ ಹಂಗಿಂಗ್ ಅಂತಾರೆ. ಸೊ ಲೈಫ್ ಇಸ್ ಲೈಕ್ ದಟ್. ಅಚೀವ್, ನೀವ್ ಏನಾದ್ರು ಒಂದು ಮಾಡ್ಬೇಕಂತಿದ್ರೆ ಮಾಡೇ ಮಾಡಿ, ಯಾರು ಏನಂತೂ ಪರವಾಗಿಲ್ಲ. ನಿಮ್ ಫೋಕಸ್ ನೀವ್ ಏನ್ ಮಾಡ್ತಿರೋ ಅದ್ರ ಮೇಲೆ ಮಾತ್ರ ಇರ್ಲಿ. ಈ ವಿಡಿಯೋನು ಅಷ್ಟೇ ಬ್ರೋ, ನಾನು ವಿಡಿಯೋ ಮಾಡ್ತೀನಿ ಹಾರ್ಟ್ ಇಂದ. ಸೊ ನೋಡೋರು ನೋಡ್ತಾರೆ, ನೋಡ್ದಿರೋರು ಪರವಾಗಿಲ್ಲ, ಒಂದಲ್ಲ ಒಂದ್ ದಿವಸ ನೋಡ್ತಾರೆ, ಆ ನಂಬಿಕೆ ನನಗಿದೆ. ಆದ್ರೆ ಬಿಟ್ಕೊಡಲ್ಲ. ಸೊ ಯಾವತ್ತೂ ಬಿಟ್ಕೊಡಲ್ಲ ಏನೇ ಆಗ್ಲಿ. ಸೊ ಐ ಆಮ್ ವೆರಿ ಸ್ಟಬನ್ ಅಬೌಟ್ ದಿಸ್. ಅದೇ ತರ ನೀವು ನಿಮ್ ಲೈಫಲ್ಲಿ ಸ್ಟಬನ್ ಆಗಿರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್. ಒಳ್ಳೇದೇ ನಡೆಯುತ್ತೆ, ಚೆನ್ನಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬೈ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.